ಭತ್ತದ ಕಣಜ ಮುಂಡಗೋಡ ಪಟ್ಟಣಕ್ಕೆ ಸ್ವಾಗತ ಸುಸ್ವಾಗತ. ಮುಂದಗಡೆ ಇನ್ನೊಂದು ಕಿಲೋಮೀಟ್ರು ಪೈಪ್ಲೈನ್ ವರ್ಕ್ ನಡೀತಾ ಇದೆ ಇಲ್ಲಿ. ಭತ್ತದ ಕಣಜನ ಎಲ್ಲ ಕಾಡ ಇದೆ ಇಲ್ಲಿ. ನಮ್ಮ ಭತ್ತದ ಕಣಜ ಅಂದ್ರೆ ಗಂಗಾವತಿ ಅಲ್ವಾ ಕರೆಯೋದು? ಏನಪ್ಪ ಗೊತ್ತಿಲ್ಲ ನನಗೆ, ಮಾಹಿತಿ ಅಷ್ಟೇ. ಗಂಗಾವತಿಯಲ್ಲಿ ಭಾಳ ಬೆಳೀತಾರೆ ಭತ್ತನ. ಮುಂಡಗೋಡ ಒಳಗೆ ಭತ್ತ ಬೆಳೀತಾರೆ ಅಂತೇಳಿ ಗೊತ್ತಿದ್ದಿಲ್ಲ ನನಗೆ. ಬಹುಶಃ ಬೋರ್ಡ್ ಹಾಕಿದ್ದಾರೆ ಅಂದರೆ ಇರ್ಬೋದು, ಹೇಳಕ್ಕೆ ಬರಲ್ಲ. ಬೋರ್ಡ್ ಏನು ಸುಮ್ಮನೆ ಹಾಕ್ತಾರೆ ಅವರು. ಎಲ್ಲ ನಿಂಗಪ್ಪ ಒಂದು ಶಿವಾರ್ ಕಟ್ಟಿ ಐತಿ. ಸಿಟಿ ಒಳಗೆ ಎಂಟ್ರಿ. ಸಿಟಿ ಗತಿಯಿಂದ ಕಾಡಿದೆ ಪೂರ್ತಿ. ಕಾಡೊಳಗೆ ಸಿಟಿ ಮಾಡ್ಬಿಟ್ಟಾರೆಲ್ಲ. ಫೈನಲಿ ಅಂತೂ ಇಂತೂ ಮುಂಡಗೋಡ ಒಳಗೆ ಸ್ಟಾಪ್ ಮಾಡಿದ್ವಿ. ಬ್ರಾ ಎಲ್ಲಿದೆ ಹೋಟ್ಲ? ಅದಕ್ಕೆ ಹೋಗ್ರ ಗೊತ್ತಿಲ್ಲ. ಬ್ರದರ್ ಬರ್ರಿ, ಒಂದು ನಿಮಿಷ. ಯಾರು ಹೋಟ್ಲಿದ್ದಾವ ಮುಂದೆ? ಅಲ್ಲೇ ಐತ್ರಾ? ಹಾಂ ಹಾಂ, ವೆಜ್ ಐತಲ್ರ? ವೆಜ್ ಅಲ್ಲಿ ಮುಂದೆ ಐತಂತೆ. ಓಕೆ ಸ್ನೇಹಿತರೆ, ಸ್ವಲ್ಪ ಟಿಫನ್ ಮಾಡ್ಬಿಡ್ತೀವಿ ಲೈಟಾಗೆ. ಹೋಟೆಲ್ ಶಂಕರ್ ನಾರಾಯಣ ಊಟ ಮತ್ತು ಉಪಹಾರ. ಟೇಸ್ಟ್ ನೋಡ್ತೀವಿ, ಬಂದಮೇಲೆ ಹೇಗಿದೆ ಅಂತ ಹೇಳ್ತೀವಿ. ನೋಡೋಣ ಮುಂಡಗೋಡ ಫುಡ್ ಹೇಗಿರುತ್ತೆ ಅಂತೇಳಿ ಒಂದು ಸತಿ ಫಸ್ಟ್ ಟೈಮು ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ದೀವಿ. ಇಲ್ಲೇ ಬರ್ರಿ, ಇಲ್ಲೇ ಜಾಗ ಬ್ರೋ, ಇಲ್ಲಿ ಬರ್ರಿ, ಇಲ್ಲಿ ಬರ್ರಿ, ಇಲ್ಲಿ ಜಾಗ ಐತಿ. ಸ್ನೇಹಿತರೆ, ಟಿಫನ್ ಎಲ್ಲ ಮುಗೀತು. ಇಡ್ಲಿ ತಗೊಂಡಿದ್ವಿ, ಸೂಪರ್ ಆಯಿತು ಹೇಳ್ಬೇಕಂದ್ರೆ. ದಿ ಬೆಸ್ಟ್ ಹೇಳ್ಬೇಕಂದ್ರೆ. ಇಲ್ಲಿಂದ ಟಿಬೆಟಿಯನ್ ಕ್ಯಾಂಪ್ ಬಂದ್ಬಿಟ್ಟು ಒಂದು 5 ಕಿಲೋಮೀಟ್ರ್ ಇದೆ. ಸೊ ನಾವಿವಾಗ ಟಿಬೆಟಿಯನ್ ಕ್ಯಾಂಪಿಗೆ ಹೋಗಿ ನೋಡೋಣ ಹೇಗಿದೆ ಅಂಥೇಳಿ. ಶಿರ್ಸಿ 58, ಹುಬ್ಳಿ 48, ಟಿಬೆಟಿಯನ್ ಕ್ಯಾಂಪ್ 4. ಮುಂಡಗೋಡ ಒಂಥರ ಚೆನ್ನಾಗಿದೆ ಊರು, ಸಖತ್ತಾಗಿದೆ. ಅಂತೂ ಇಂತೂ ಫೈನಲ್ಲಾಗಿ ಟಿಬೆಟಿಯನ್ಸ್ ಕ್ಯಾಂಪ್ ಹತ್ತತ್ರ ಬಂದಿದ್ದೀವಿ. ಎಂಟ್ರೆನ್ಸ್ ಯಾವ ಕಡೆ ಅಂಥೇಳಿ ನೋಡ್ಬೇಕಷ್ಟೇ ಇವಾಗ. ಇಲ್ಲೇ ಇದೆ ಎಂಟ್ರೆನ್ಸು. ರೈಟಿಗೆ ಕಟ್ ಆಗಬೇಕು. ಹಾಂ, ಕ್ಲೋಸ್ ಮಾಡ್ಯಾರ, ಇನ್ನೂ ಓಪನೇ ಆಗಿಲ್ಲ. ಇನ್ನು ಮುಂದೆ ಐತ್ರಾ? ಇದಲ್ವಾ? ಇದು ಸಖತ್ತಾಗಿದೆ. ಇನ್ನು ಮುಂದೆ ಹಂಗಾರೆ ನೋಡೋಣ ಮುಂದೆ ಎಲ್ಲಿದೆ ಅಂಥೇಳಿ. ಇಲ್ಲಿ ಮಟನೇ ಬಂದೀವಿ. ಇದು ಒಂದು ಸಪ್ರೇಟರ್ ಬೇಕು. ಇಲ್ಲಿದೆ ಈ ಕಡೆ. ಗೋವಾ ಒಳ್ಳೆ ಟಿಬೆಟಿಯನ್ ಸಖತ್ತಾಗಿ ಕಟ್ಕೊಂಡಿದ್ದಾರಪ್ಪ ಇಲ್ಲೆಲ್ಲ. ನೋಡಿ, ಕಾಣಿಸ್ತಾ ಇದ್ದಾನೆ. ಎಲ್ಲ ಥರದ ವಾಹನಗಳ ನಿಡುಗಡೆ. ಪಾರ್ಕಿಂಗ್ ಅಲ್ಲೇ ಇದ್ದಂಗಿದೆ ನೋಡ್ರಿ. ಲಾಮಗಳು ಹೋಗ್ತಾ ಇದ್ದಾರೆ ನಡ್ಕೊಂಡು ವೆಬ್ಸೈಟಿಗೆ, ಕೈಯಲ್ಲಿ ಮಣಿಸರ. ಗದೇನ್ ಮೊನಾಸ್ಟರಿ ಅಂತೆ. ಬುದ್ಧಿಸ್ಟ್. ಮೇನ್ ಎಂಟ್ರೆನ್ಸ್ ಯಾವುದು ಇದಕ್ಕೆ? ಟಿಬೆಟಿಯನ್ ಕ್ಯಾಂಪ್ ಅಷ್ಟೇ ಇದು. ಎಲ್ಲ ಚಿಕ್ಕ ಚಿಕ್ಕ ಲಾಮಗಳು ಹೆಂಗೆ ಹೋಗ್ತಾ ಇದಾರೆ ಇಲ್ಲಿ. ಎಲ್ಲ ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದಾರ.
ಎಲ್ಲ ಕ್ಯಾಂಪ್ ಇದು ಫುಲ್ಲು. ಹಾಂ ಅಲ್ಲ ಮೇನ್ ಯಾವ್ದು ಇದ್ರೊಳಗೆ? ಮೇನ್ ಯಾವುದು? ಫುಲ್ ಆಫ್ ಕನ್ಫ್ಯೂಷನ್ಸ್. ರಾಮಗಳಿಗೆ ಕನ್ನಡ ಬರ್ಬೋದು ಅನಿಸುತ್ತೆ. 1994 ಒಳಗಿದ್ದು ಸ್ಥಾಪನೆ ಮಾಡಿದ್ದಾರೆ ಅಂಥೇಳಿ ಆ ಬಿಲ್ಡಿಂಗ್ ಮೇಲಿದೆ, ಬಟ್ ನಿಖರವಾದ ಮಾಹಿತಿ ಗೊತ್ತಿಲ್ಲ. ಇದೇ ಮೇನ್ ಅಂತ ಅನಿಸುತ್ತೆ. ಸುಸ್ವಾಗತ ಗಡಿನ ಜುಂಗಿ ತೋಸಂ ನೋರ್ಲಿಂಗ್ ವಿಹಾರ. ಎಲ್ಲಿ ಹಾಕೋದಿದ್ದು ಗಾಡಿಗಳ್ನ? ಫ್ರಂಟಿಗೆ ಇರ್ಬೇಕು ಅನ್ಸುತ್ತೆ ಪಾರ್ಕಿಂಗ್ ಆ ಕಡೆ. ಅಲ್ಲಿ ಹಿಂಗೆ ಹೋಗಿ ಬರ್ರಿ, ಫ್ರಂಟಿಗೆ ಹೋಗಣ್ರಿ. ಹಿಂಗೆ ಹೋಗಿ ನೋಡೋಣ ಅಂತ. ಎಲ್ಲ ಕ್ಲೋಸ್ ಮಾಡಿದ್ದಾರೆ, ಸ್ಟಾಪ್, ಓಪನ್ ಏನಿಲ್ಲ. ನೋಡ್ರಿ, ಗಾಂಧಿ ತಾತದವ್ರದ್ದು ಐತಿ. ಎಂಟ್ರೆನ್ಸ್ ಇಲ್ಲಲ್ಲ ಒಳಗೆ. ಹೌದ್ರಾ? ಏನಾರು ಸ್ಪೆಷಲ್ ಇದ್ದಾಗ ಅಷ್ಟೇ ಓಪನ್ ಮಾಡ್ತಾರೆ ಅನ್ಸುತ್ತೆ. ಸ್ನೇಹಿತರೆ, ಬಂದಿದ್ವಿ ಟಿಬೆಟಿಯನ್ ಕ್ಯಾಂಪಿಗೆ. ಇದು ಕ್ಯಾಂಪ್ ನಂಬರ್ 1 ಅಂತ. ಬಟ್ ಇಲ್ಲಿ ಏನು ಎಂಟ್ರೆನ್ಸಿಗೆ ಎಲ್ಲಿ ಹೋಗ್ಬೇಕಂತಲೇ ಗೊತ್ತಾಗ್ತಾಯಿಲ್ಲ ನಮಗೆ. ಮಾಹಿತಿನೇ ಇಲ್ಲ. ಇಲ್ಲಿ ಎಲ್ಲ ಡೋರ್ಗಳ್ನು ಕ್ಲೋಸ್ ಮಾಡಿದ್ದಾರೆ. ಸುತ್ತಲೂ ನೋಡಿದ್ವಿ. ಇಲ್ಲಿ ಪಾರ್ಕಿಂಗ್ ಅಂತೇಳಿ ತೋರಿಸಿದ್ರು. ಪಾರ್ಕಿಂಗಿಗೆ ಹೋಗ್ರಿ, ಅಲ್ಲಿ ಗಾಡಿ ಬಿಟ್ಟು ಬರ್ರಿ ಅಂತ. ಬಟ್ ಇಲ್ಲಿ ಏನಂತಾನೆ ನಮಗೆ ಮಾಹಿತಿ ಕೊಡೋರು ಯಾರೂ ಇಲ್ಲ. ಸೊ ನಾವು ಇಲ್ಲಿಂದ ಎಕ್ಸಿಟ್ ಆಗ್ತಾಯಿದ್ದೀವಿ. ಬ್ರೋ, ಏನಿದೆ ಹಿಂಗೆ ಕತೆ? ಎಂಟ್ರಿ ಎಲ್ಲಿ ಇಲ್ಲ ಒಳಗಡೆ. ಇವಾಗ ನಮ್ಮ ಪಯಣ ಗೋವಿಂದ ಮತ್ತೆ ಇನ್ನೇನು ಮಾಡೋಕ್ಕಾಗಲ್ಲ. ತೋರ್ಸೋ ಆಸೆ ಇತ್ತು, ತೋರ್ಸೋಕ್ಕಾಗ್ತಲ್ಲ. ಭಾಳ ನಿರಾಶೆಯಿಂದ ವಾಪಸ್ ಹೊಂಟಿದ್ದೀವಿ ಇಲ್ಲಿಂದ. ಹೋಗಣ್ರೆ ಫ್ಯೂಚರಲ್ಲಿ. ಹಾಂ, ನೀವು ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಅದೇ ಮತ್ತೆ ಅಷ್ಟೇ. ಇಲ್ಲಿ ಮಠ ಬಂದು ನೀವು ತೋರಿಸಿಲ್ಲಲ್ಲ ಅಂತ ಅನ್ಮಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ನೆಕ್ಸ್ಟ್ ಬಂದಾಗ ಟ್ರೈ ಮಾಡ್ತೀವಿ. ಸರಿ, ಹೋಗಣ್ರಿ ಇಲ್ಲಿಂದ. ಸಾತಡಿ ಹೋಗ್ಬಿಡೋಣ ನೋಡ್ರಿ. ಹಾಂ, ಓಕೆ. ಅದಕ್ಕೆ ಐತಂತ್ರ ಯಾರು ಹೇಳಿದ್ರು? ಮೊನ್ನೆ ಯೂಟ್ಯೂಬರ್ ಅಲ್ಲಿ ಯಾಕೆ ಗೊತ್ತಾ, ಅದು ಕರೆಂಟ್ ಉತ್ಪಾದನೆಗೋಸ್ಕರ ಇರೋಂಥ ಡ್ಯಾಮ್. ಅದು ನೀರು ಬಿಡಲೇಬೇಕಲ್ಲಿ. ಯಾವಾಗ ಸಪ್ಲೈ ಬೇಕಂತೇಳಿ ಬರುತ್ತಾ ಅವಾಗ ನೀರು ಬಿಡ್ತಾರಲ್ಲಿ. ಸೊ ಹಂಗಾಗಿ ನೀರು ಇದ್ದೇ ಇರುತ್ತಲ್ಲಿ. ಹಾಂ, ಅಲ್ಲ, ಡ್ಯಾಮಿಂದ ನೀರು ರಿಲೀಸ್ ಮಾಡ್ತಾರಲ್ಲ ಕರೆಂಟ್ ಪರ್ಪಸ್ಗೋಸ್ಕರ. ಆ್ಯಕ್ಟಿವಿಟೀಸ್ಗೋಸ್ಕರ ನೀರು ಬಿಡಲ್ಲ, ಕರೆಂಟ್ ಉತ್ಪಾದನೆಗೋಸ್ಕರ ನೀರು ಬಿಡ್ತಾರೆ. ಅದ್ರಾಗ ಅವ್ರು ಆ್ಯಕ್ಟಿವಿಟೀಸ್ ಮಾಡ್ಕೋಬೋದು.
5 ಗಂಟೆ ಮಟ ಮತ್ತೆ ಹೋಗ್ಬಿಡೋಣ ನೋಡ್ರಿ, ಟೈಮ್ ಮಾಡೋದು ಬೇಡ. ಹಾಂ ಅಲ್ಲಿ ಹೋದ್ರೆ ನಾವು ಫಾಲ್ಸ್ ಸಾತೋಡಿ ಫಾಲ್ಸ್ ಎಲ್ಲ ನಮಗೆ ಟೈಮ್ ಆಗಿ ಹೋಗ್ಬಿಡುತ್ತೆ. ನಾವೇನ್ ಮಾಡೋಣ ಗೊತ್ತಾ, ಸಾತೋಡಿ ಫಾಲ್ಸ್ ಅಲ್ಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಣ. ಹಾಂ ನಾಳೆ ನೈಟ್ ಹೋಗಿ ಹಾಲ್ಟ್ ಆಗೋಣ ಆರಾಮಾಗಿ. ಸುತ್ತಮುತ್ತ ಬೇರೆ ಪ್ಲೇಸ್ ಕವರ್ ಮಾಡ್ಕೊಂಡು ಇವಾಗ ನಾವು ಸಾತೋಡಿ ಹೋದ್ರೆ ಇನ್ನೊಬ್ಬ ಹೇಳ್ದ, ದಾವಣಗೆರೆ ಇವನಿದ್ದಾನೆ ಇಷ್ಟ, ಓಕೆ. ನಿನ್ನೆ ಫೋನ್ ಮಾಡಿದ್ದ, ಹ್ಞೂ ಹಬ್ಬಕ್ಕೆ ಬರ್ರಿ ಅಂತ, ನನಗೆ ರೈಡ್ ಹೋಗ್ತಿದ್ದೀನಿ ಅಂದೆ. ಹಾಂ ಅಲ್ಲಿ ಸಾತೋಡಿ ಹೋದ್ರೆ ಸಾತೋಡಿಯಿಂದ ಇನ್ನೊಂದು 3 ಕಿಲೋಮೀಟರ್ ಯಾವುದೋ ಒಂದು ಪ್ಲೇಸ್ ಐತೆ ಅಂದ. ಅವ್ನಿಗೆ ಅಲ್ಲೋಗಿ ವಿಚಾರಿಸಂಬರ್ರಿ, ಅಲ್ಲೋಗಿ ನೋಡೋಣ. ಮಾಗೋಡ್ಗೆ ಹೋದ್ರೆ ಮಾಗೋಡಿಂದ ಜನ್ಕಲ್ ಗುಡ್ಡ ಹತ್ರ ಇದೆ. ಅಲ್ಲಿಂದ ಮಾಗೋಡು 54 ಕಿಲೋಮೀಟರ್ಸ್ ಏನಾಯ್ತು. ಅಲ್ಲಿಂದ ಇದೆಷ್ಟಾಗುತ್ತೆ ಹಾಕಿ ನೋಡ್ರಿ, ಅದು ಸಾತೋಡಿ. ಸಾತೋಡಿ ಅದಕ್ಕೆ 10 ಕಿಲೋಮೀಟರ್. ಬ್ರೋ ಅಲ್ಲಿಗೆ ಸಾತಾಡಿ ಹೋಗೋಣ ಫಸ್ಟು, ಅಲ್ಲಿ ಹೋಗಿ ನೋಡಂಬರ್ರಿ ವಿಚಾರಿಸೋಣ ಅಂತ. ಹಾಂ ಮಾಗೋಡ್ ಗುಡ್ಡ ಐತಲ್ಲ, ಆಫ್ ರೋಡ್ ಮಾಡಿ, ಆಫ್ ರೋಡ್ ಇತ್ತಂದ್ರೆ ಹೋಗಿ ಅಲ್ಲಿ ಹೋದ್ರೆ ಐತಲ್ಲ, ಒಂದ್ ಸ್ವಲ್ಪ ಎದ್ದು ಬಿದ್ದಿರ್ತೀವಿ, ಅವಾಗ ನೀರಲ್ಲಿ ಆಟ ಆಡಕ್ ಮಜಾ ಇರುತ್ತೆ. ಸರಿ, ಬಿದ್ದೆ ಹೋಗ್ಬಿಡೋಣ ಅಂತನಾ? ನೋಡ್ರಿ ನೀವು ಅಲ್ಲಿ ಆಡ್ ಬಂದು ಇಲ್ಲಿ ಬೀಳ್ತೀರಂದ್ರೆ ಆಗಲ್ಲ. ಯಾಕಂದ್ರೆ ನೀರಲ್ಲಿ ಆಟ ಆಡಿರ್ತೀವ, ಮೈಕೈ ಆಮೇಲೆ ನೀರಲ್ಲಿ ಬಿದ್ಮೇಲೆ ರೆಸಾರ್ಟ್ಗೆ ಹೋದ್ರೆ ಅಲ್ಲೇ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಅದೇ ಅದೇ ಇದು ನಾವು ಸುಮ್ಮನೆ ರೌಂಡ್ ಹೊಡಿತಾ ಇರ್ತಾರೆ ಅವರು. ಹಾಂ 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 ಲೇಡೀಸ್ ಹೋಗಿ ರೌಂಡ್ ಹೊಡಿತಾ ಇರೋದು. ಹಾಂ ನಮ್ಮಲ್ಲಿ ಹೆಂಗೆ ಹಿಂದೂಗಳಲ್ಲಿ ನವಗ್ರಹ ಟೈಪ್ ಅಂತ ಹೇಳ್ತೀವಿ ನಾವು. ಹೌದು ಹೌದು. ಆ ಥರ ಎಲ್ಲ ಇದರಲ್ಲಿ ಹಾಂ ಸ್ತೂಪ ಅಂತ ಹೇಳ್ತಾರೆ. ಹಾಂ 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 ಇಲ್ಲಿ ಅವ್ರ ಧರ್ಮದವರು ಅದನ್ನ ರೌಂಡ್ ಹೊಡಿತಾರೆ. ಹಾಂ ಹಾಂ ಅದನ್ನು ಫುಲ್ಲು ನಾವು ಹೆಂಗೆ ನವಗ್ರಹಕ್ಕೆ ಸುತ್ತಾಗ್ತೀವಲ್ಲ ಆ ಟೈಪ್ ಅವರು. ಹಾಂ 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 ಒಂದೇ ಅವರು ಅದೇ ಥರ ನಮ್ಮ ಥರ ಏನು ಬಿಲೀವ್ ಮಾಡ್ತಾರೆ ಅವರು ಮಾಡಂಕ, ಅಂದರೆ ಸ್ತೂಪಕ್ಕೋಸ್ಕರ ಬಿಲೀವ್ ಮಾಡ್ತಾರೆ. ಆ ಸ್ತೂಪದೊಳಗೆ ಏನು ಬುದ್ಧಿಸ್ಟ್ ಏನಾರ ಬುದ್ಧ ಏನಾರ ಇರ್ತತ್ತ? ಇರುತ್ತೆ ಮೋಸ್ಟ್ಲಿ ಅವ್ರದ್ದು ಧರ್ಮದ ಏನಾದ್ರು ಇರುತ್ತೆ ದೇವರು. ಅಲ್ಲಿ ನೋಡಿ ಸುತ್ತಮುತ್ತ ಅದೇನೇನೋ ದೇವರಿಂದು ಹಾಂ ಚಿತ್ರಗಳು ಮಾಡಿದ್ದಾರೆ ಎಲ್ಲ. ಹಿಂಗೆ ಹಾಂ ಶನಿ ಶಕ್ತಿ ರಾಹು ಕೇತು ಅಂತೀವಲ್ಲ, ಹಾಂ ಆ ಟೈಪ್ ಇರ್ತಾರೆ. ಏನೋ ಸಿಮ್ಮು ಟೈಪ್ ಐತೆ ನೋಡ್ರಿ ಅದು. ಒಳಗಡೆ ಹೋಯ್ದ್ರೆ ನಿಯರ್ ಹತ್ರದಿಂದ ತೋರಿಸ್ಬೋದಾಯ್ತು, ಬಟ್ ಇಲ್ಲಿಂದ ಎಂಟ್ರೆನ್ಸೇ ಇಲ್ಲ. ಸಾರಿ ಸ್ನೇಹಿತರೆ, ಒಳಗೆ ಹೋಗೋಕ್ಕಾಗ್ತಾಯಿಲ್ಲ, ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇನ್ನು ಸರ್ಚಿಂಗ್ನೆಲ್ಲ ಇದ್ದೀವಿ ನಾವು, ಇನ್ನೂ ಎಲ್ಲಿಗೆ ಹೋಗ್ಬೇಕಂತ. ಬಾಲಾಜಿ ಬ್ರೋ ಏನು ಹುಡುಕ್ತಾ ಇದ್ದಾರೆ ನೀವು? ಫಾಲ್ಸ್ ಯಾವುದು? ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡ್ರಿ? ಇಲ್ಲಿಂದ 52 ಸೇಮ್ ಅದು ಒಂದೇ 40 ಕಿಲೋಮೀಟರ್. ಅಲ್ಲ ಫಸ್ಟ್ ಸಾತೋಡಿ ಹೋದ್ರೆ ಅದು ನಿಯರ್ ಬೈ ಆಗ್ಬೋದೇನ? ಹಾಂ ಮಾಗೋಡ್ ಹೋಗಿ ಸಾತೋಡಿ ಮಾಗೋಡ್ ಹೋಗಿ ಅಲ್ಲಿಂದ ಜೇನ್ಕಲ್ ಗುಡ್ಡ, ಅಲ್ಲಿಂದ ಹ್ಞೂ ಸಾತೋಡಿ. ಹಂಗ್ ಮಾಡೋದು. ಹಿಂಗ್ ಹೋದ್ರು ನಾವು ತಿರುಗ್ತಾನೆ ಬರ್ಬೇಕು. ನಡ್ರಿ ಬರ್ರಿ. ಒಂದ್ ಸ್ವಲ್ಪ ಜೋರಾಗಿ ಹೊಡಿರಿ, ಸ್ಲೋ ಆಗಿ ಹೊಡಿಬೇಡ್ರಿ. ಹೈವೇ ಅಲ್ಲೇ ನಿಮ್ಮೆಲ್ಲ ನಮ್ಮದು ಟೈರಲ್ಲೇ ಹೋಗಿದೆ, ಬೋಡ ಆಗಿದೆ. ಬೋಡ ಆದ್ರೆ ನಾವು ಕಳ್ಳನಂತೆ ಸುಮ್ಮನೆ ಇದಾಗಬಾರ್ದು ಅಂತಲೇ ಹತ್ರಕ್ಕೆ ಬಂದ್ಬಿಟ್ಟತಿ. ಪ್ರಮೋಷನ್ಗೆ ಕಾಯ್ತಿದ್ದೀರಾ? ಇಲ್ಲಪ್ಪ, ನಾನು ಯಾವ ಪ್ರಮೋಷನ್ಗೂ ಕಾಯಲ್ಲ. ನಮ್ಮವ್ರು ಇದಾರ ಒಬ್ರು, ಅದು ನಾಲ್ಗೆ ಆಗಿ ಇದಾಗಿ ಅದು ಸತ್ತ ಇದು ಕಾಂಟ್ರವರ್ಸಿ ಆಕತಿ ಹಾಕ್ಸಲ್ಲ. ಬ್ರೋ, ಇದು ಕಾಂಟ್ರವರ್ಸಿ ಆಕತಿ. ಹಾಂ ಎಡಿಟ್ ಆದ್ರೆ ಎಡಿಟ್ ಇಲ್ಲ, ನಾನು ಇದಿಷ್ಟ ಕಟ್ ಮಾಡಿ ಅವ್ರಿಗೆ ಕಳಿಸ್ತೀನಿ. ಮುಟ್ಟೋರಿಗೆ ಮುಟ್ಲಿ ಏನಂದ್ರೆ ನಮ್ಗಿರೋ